ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ವಲಯವಾರು ಚರ್ಚೆ ಮಾಡ್ತಾ ಇದ್ದೀವಿ. ಕಿತ್ತೂರು ಕರ್ನಾಟಕ ವಲಯವನ್ನು ಚರ್ಚೆ ಮಾಡುವಂತಹ ಸಮಯ. 6 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಹಾವೇರಿ, ಗದಗ, ಧಾರವಾಡ, ವಿಜಯಪುರ, ಬೆಳಗಾವಿ, ಚಿಕ್ಕೋಡಿ ಮತ್ತು ಬಾಗಲಕೋಟೆ. ಹಾಲಿ ಬಲಾಬಲವನ್ನು ನೋಡಿದ್ರೆ 6 ಕ್ಷೇತ್ರಗಳಲ್ಲಿ ಬಿಜೆಪಿಯ ಸಂಸದರಿದ್ದಾರೆ. 2014ರಲ್ಲಿ ಇವುಗಳ ಪೈಕಿ ಒಂದು ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿತ್ತು. ಕಳೆದ ಚುನಾವಣೆಯಲ್ಲಿ 6 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. 56% ವೋಟ್ ಶೇರ್ ಇತ್ತು ಇಲ್ಲಿ 2019ರ ಚುನಾವಣೆಯಲ್ಲಿ ಬಿಜೆಪಿ. 2014ಕ್ಕೆ ಹೋಲಿಸಿದರೆ 6% ವೋಟ್ ಶೇರ್ ಕಡಿಮೆ ಆಗಿತ್ತು. ಕಾಂಗ್ರೆಸ್ ವೋಟ್ ಪರ್ಸೆಂಟ್ 10% ಕಡಿಮೆ ಆಗಿತ್ತು ವೋಟ್ ಶೇರ್. JDS 3% ಹೆಚ್ಚುವರಿಯಾಗಿ ಮತಗಳನ್ನು ಇಲ್ಲಿ ಪಡೆದುಕೊಂಡಿತ್ತು. ಗದಗ, ಹಾವೇರಿ, ಧಾರವಾಡ, ವಿಜಯಪುರ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ. ಚಿಕ್ಕೋಡಿಯಿಂದ ಶುರು ಮಾಡಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಇಲ್ಲಿ ಟಿಕೆಟ್ ಘೋಷಣೆ ಮಾಡಿದೆ. ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಮತ್ತೊಮ್ಮೆ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿದ್ದಾವೆ. ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಆಗತ್ತಾ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅನೌನ್ಸ್ಮೆಂಟ್ ಅಂತೂ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8ರ ಪೈಕಿ 3ರಲ್ಲಿ ಬಿಜೆಪಿ ಇದೆ, 5ರಲ್ಲಿ ಕಾಂಗ್ರೆಸ್ ಇದೆ. MLAಗಳ ಬಲಾಬಲವನ್ನು ನೋಡಿದ್ರೆ 3 ಬಿಜೆಪಿ, 5 ಕಾಂಗ್ರೆಸ್. ಕಳೆದ ಚುನಾವಣೆಯನ್ನು 1,18,877 ಮತಗಳ ಅಂತರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದುಕೊಂಡಿದ್ರು ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ವಿರುದ್ಧ. 2014ರಲ್ಲಿ ಪ್ರಕಾಶ್ ಹುಕ್ಕೇರಿ ಇಲ್ಲಿ ಗೆದ್ದಿದ್ರು ರಮೇಶ್ ಕತ್ತಿ ವಿರುದ್ಧ 3,003 ಮತಗಳ ಅಂತರದಿಂದ. ಇಲ್ಲಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಬರಲಿಲ್ಲ. ಕಾರಣವನ್ನು ಆಮೇಲೆ ಪ್ರಶಾಂತ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾವೇರಿ, ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಬಿಜೆಪಿಯಿಂದ. ಆನಂದ್ ಗಡ್ಡದೇವರ ಮಠರಿಗೆ ಕಾಂಗ್ರೆಸ್ ಕೂಡ ಟಿಕೆಟ್ ಘೋಷಣೆ ಮಾಡಿದೆ. ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ್ ಗಡ್ಡದೇವರ ಮಠ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1ರಲ್ಲಿ ಮಾತ್ರ ಬಿಜೆಪಿ ಶಾಸಕರು, ಅವರೇ ಬಸವರಾಜ ಬೊಮ್ಮಾಯಿ. 7 ಕಾಂಗ್ರೆಸ್ ಶಾಸಕರಿಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನೊಂದು ಕ್ಷೇತ್ರವನ್ನು ಬಿಜೆಪಿಗೆ ಇಲ್ಲಿ ಗೆಲ್ಲೋದಕ್ಕಾಗಿಲ್ಲ. ಶಿಗ್ಗಾವಿಯ ಶಾಸಕ ಬಸವರಾಜ ಬೊಮ್ಮಾಯಿ ಈ ಸಲ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಶಿವಕುಮಾರ್ ಉದಾಸಿ ಗೆದ್ದಿದ್ರು. ಇಲ್ಲಿ ಶಿವಕುಮಾರ್ ಉದಾಸಿ ಅವರು ನಿವೃತ್ತಿ ಘೋಷಿಸಿದ ಕಾರಣಕ್ಕೆ ಈ ಕ್ಷೇತ್ರ ಖಾಲಿಯಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಕಳೆದ ಸಲ DR ಪಾಟೀಲ್ ವಿರುದ್ಧ ಶಿವಕುಮಾರ್ ಉದಾಸಿ 1,40,882 ಮತಗಳ ಅಂತರದಿಂದ ಗೆದ್ದಿದ್ರು. 2014ರಲ್ಲಿ ಶಿವಕುಮಾರ್ ಉದಾಸಿ ಗೆದ್ದದ್ದು 87,571 ಮತಗಳ ಅಂತರದಿಂದ ಸಲೀಂ ಅಹಮದ್ ವಿರುದ್ಧ. ಇನ್ನು ಬೆಳಗಾವಿ, ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ನಿಂತ್ಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನನ್ನು ಕಣಕ್ಕಿಳಿಸ್ತಾರೆ, ಮೃಣಾಲ್ ಹೆಬ್ಬಾಳ್ಕರ್. 8 ಕ್ಷೇತ್ರಗಳ ಪೈಕಿ 3 ಬಿಜೆಪಿ, 5 ಕಾಂಗ್ರೆಸ್ ಇದೆ. 3 ಜನ ಬಿಜೆಪಿಯ ಶಾಸಕರಿದ್ದಾರೆ, 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. 2019ರಲ್ಲಿ 3,91,000 ಮತಗಳ ಅಂತರದಿಂದ ಸುರೇಶ್ ಅಂಗಡಿ ಇಲ್ಲಿ ಚುನಾವಣೆಗಳನ್ನು ಗೆದ್ದಿದ್ರು. ದಿವಂಗತ ಸುರೇಶ್ ಅಂಗಡಿ ಅವರ ಮರಣಾನಂತರ ಉಪಚುನಾವಣೆ ನಡೀತು. ಕೂದಲೆಳೆ ಅಂತರದಲ್ಲಿ ಅವರ ಧರ್ಮಪತ್ನಿ ಮಂಗಳಾ ಅಂಗಡಿ ಚುನಾವಣೆಯನ್ನು ಗೆದ್ದುಕೊಂಡಿದ್ದಾರೆ, ಹಾಲಿ ಸಂಸದೆಯವರು. 2014ರಲ್ಲಿ ಈ ಕ್ಷೇತ್ರವನ್ನು 75,860 ಮತಗಳ ಅಂತರದಿಂದ ಸುರೇಶ್ ಅಂಗಡಿ ಗೆದ್ದುಕೊಂಡಿದ್ದರು. ಇನ್ನು ಧಾರವಾಡ, ಪ್ರಹ್ಲಾದ್ ಜೋಶಿ ಅವರಿಗೆ ನಿರೀಕ್ಷೆಯಂತೆ ಟಿಕೆಟ್ ಘೋಷಣೆಯಾಗಿದೆ. ಕಾಂಗ್ರೆಸ್ನಿಂದ ಮೋಹನ್ ಲಿಂಬಿಕಾಯಿ ಕ್ಯಾಂಡಿಡೇಟ್ ಆಗ್ತಾರ ಗೊತ್ತಿಲ್ಲ. ಅಸೂಟಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 4ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. 2019ರಲ್ಲಿ 2,05,000 ಮತಗಳ ಅಂತರದಿಂದ ಇಲ್ಲಿ ಪ್ರಹ್ಲಾದ್ ಜೋಶಿ ಗೆದ್ದಿದ್ರು. 2014ರಲ್ಲಿ ಪ್ರಹ್ಲಾದ್ ಜೋಶಿ ಇಲ್ಲಿ 1,11,000 ಮತಗಳ ಅಂತರದಿಂದ ಗೆದ್ದಿದ್ರು. ಇನ್ನು ಬಾಗಲಕೋಟೆ, PC ಗದ್ದಿಗೌಡರಿಗೆ ಇನ್ನೊಂದು ಸಲ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ. ಕಾಂಗ್ರೆಸ್ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ವೀಣಾ ಕಾಶಪ್ಪನವರ್ ಕ್ಯಾಂಡಿಡೇಟ್ ಆಗಬಹುದು ಅಥವಾ ಸಂಯುಕ್ತ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ರ ಪುತ್ರಿ ಸಂಯುಕ್ತ ಪಾಟೀಲ್ ಇಲ್ಲಿ ಕ್ಯಾಂಡಿಡೇಟ್ ಆಗಬಹುದು. ಇಬ್ಬರ ಪೈಕಿ ಒಬ್ಬರು. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಕಳೆದ ಚುನಾವಣೆಯನ್ನು PC ಗದ್ದಿಗೌಡರು 1,68,187 ಮತಗಳ ಅಂತರದಿಂದ ಗೆದ್ದಿದ್ರು.
2014 ಚುನಾವಣೆಯನ್ನು 1,16,560 ಮತಗಳ ಅಂತರದಿಂದ ಗೆದ್ದಿದೆ. ಇನ್ನು ಕಿತ್ತೂರು ಕರ್ನಾಟಕದ ಕೊನೆಯ ಕ್ಷೇತ್ರ ವಿಜಯಪುರ. ರಮೇಶ್ ಜಿಗಜಿಣಗಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಿಸಿದೆ. ರಾಜು ಅಲಗೂರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಿಸಿದೆ. ಸೊ ಇಲ್ಲಿ ಅಭ್ಯರ್ಥಿಗಳ ಫೈನಲ್ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 1 ಜೆಡಿಎಸ್ ಶಾಸಕರಿದ್ದಾರೆ. 2019ರಲ್ಲಿ 2,58,038 ಮತಗಳ ಅಂತರದಿಂದ ರಮೇಶ್ ಜಿಗಜಿಣಗಿ ಗೆದ್ದಿದ್ರು. 2014ರಲ್ಲಿ ಇದೇ ರಮೇಶ್ ಜಿಗಜಿಣಗಿ 69,000 ಮತಗಳ ಅಂತರದಿಂದ ಗೆದ್ದಿದ್ರು, 69,819. ಪ್ರಶಾಂತ್, 1.5 ನಿಮಿಷ ಮಾತ್ರ ಇದೆ, ಯಾವ ಕ್ಷೇತ್ರವನ್ನು ಪೂರ್ತಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ಅಜಿತ್, 99ರ ನಂತರ ಹೆಚ್ಚು ಕಡಿಮೆ ಮುಂಬೈ ಕರ್ನಾಟಕದ ಯಾವ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಎಕ್ಸೆಪ್ಟ್ 2014 ಪ್ರಕಾಶ್ ಹುಕ್ಕೇರಿ 1,000 ಚಿಲ್ಲರೆ ಮತಗಳ 3,003 ಇಲ್ಲ 1,000 ಚಿಲ್ಲರೆ ಮತಗಳ ಅಂತರದಿಂದ 2014ರಲ್ಲಿ ಗೆದ್ದಿದ್ದು ಬಿಟ್ಟರೆ ಅದು ರಮೇಶ್ ಕತ್ತಿ ವಿರುದ್ಧ. ಯಾವತ್ತಿಗೂ ಕಾಂಗ್ರೆಸ್ ಮುಂಬೈ ಕರ್ನಾಟಕದ ಕ್ಷೇತ್ರಗಳನ್ನು 2004ರಿಂದ ಈಚೆಗೆ ಗೆದ್ದೇ ಇಲ್ಲ. 2004 ಸುರೇಶ್ ಅಂಗಡಿ 2004ದಿಂದ ಇದ್ದಾರೆ, ಪ್ರಹ್ಲಾದ್ ಜೋಶಿ 2004ದಿಂದ ಇದ್ದಾರೆ, ರಮೇಶ್ ಜಿಗಜಿಣಗಿ 2004ಅಲ್ಲಿ ಚಿಕ್ಕೋಡಿಯಲ್ಲಿದ್ದರು, 9ರಿಂದ ಸತತವಾಗಿ ಗೆಲ್ತಾ ಇದ್ದಾರೆ. PC ಗದ್ದಿಗೌಡರ್ 2004ರಿಂದ, ಅದಕ್ಕೂ ಮುಂಚೆ ಅಜಯ್ ಕುಮಾರ್ ಸರ್ನಾಯಕ್ ಎಲ್ಲ ಇದ್ದರು. ಬೆಳಗಾವಿಯಲ್ಲಿ ಬಾಬಾಗೌಡ ಪಾಟೀಲ್ರಿದ್ದರು, ನಂತರ ಸುರೇಶ್ ಅಂಗಡಿ ಗೆದ್ಕೊಂಡು ಬರ್ತಾಯಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ನಂತರ ರಮೇಶ್ ಜಿಗಜಿಣಗಿ ಬಂದರು. 96, 98, 99ರಲ್ಲಿ ವಿಜಯ ಸಂಕೇಶ್ವರ್ ಇದ್ದರು. 4, 9, 14, 19ರಲ್ಲಿ ಪ್ರಹ್ಲಾದ್ ಜೋಶಿ ಗೆಲ್ತಾ ಬರ್ತಾ ಇದ್ದಾರೆ. ಹಾವೇರಿಯಲ್ಲೂ ಕೂಡ ಮಂಜುನಾಥ್ ಕುನ್ನೂರು 2004ರಲ್ಲಿ ಗೆದ್ದಿದ್ದರು. ಡಿಲಿಮಿಟೇಷನ್ ನಂತರ ಶಿವಕುಮಾರ್ ಉದಾಸಿ ಬಂದರು, 3 ಬಾರಿ ಗೆಲ್ತಾ ಇದ್ದಾರೆ. ಎಕ್ಸೆಪ್ಟ್ ಪ್ರಕಾಶ್ ಹುಕ್ಕೇರಿ 1 ಬಾರಿ ಗೆದ್ದಿದ್ದು ಬಿಟ್ಟರೆ ಯಾವ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಪ್ರಮುಖ ಕಾರಣ ಅಟಲ್ ಬಿಹಾರಿ ವಾಜಪೇಯಿ, ಯಡಿಯೂರಪ್ಪ, ನರೇಂದ್ರ ಮೋದಿ. ಈ ಸಲ ಎಲ್ಲರೂ ಟಫ್ ಫೈಟ್ ಆಗಬಹುದಾ? ನನಗನ್ಸತ್ತೆ ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಹೋದರೆ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಗೆ ಫೈಟ್ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ ಬಳಿ ಸರ್ಕಾರ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್. ಉಳಿದಂತೆ ನನಗನ್ಸುತ್ತೆ ಚಿಕ್ಕೋಡಿ ಸ್ವಲ್ಪ ಮಟ್ಟಿಗೆ ಆ್ಯಂಟಿ ಇನ್ಕಂಬನ್ಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಗ್ಗೆ ಇದೆ ಅಂತಕ್ಕಂಥದ್ದನ್ನು BJP ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಯಾಕಂದರೆ ಒಂದು ಮೋದಿ ಫ್ಯಾಕ್ಟರ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು. ಕರೆಕ್ಟ್. ಒಂದು ಮೋದಿ ಫ್ಯಾಕ್ಟರ್ ಹಿಂದುಳಿದ ವರ್ಗಗಳ ಕ್ರೋಢೀಕರಣ ಕೂಡ BJP ಜೊತೆಗಾಗುತ್ತೆ, ಅನ್ಲೈಕ್ ಸೌತ್ ಕರ್ನಾಟಕ. ಜೊತೆಗೆ ಲಿಂಗಾಯತ ಮತಗಳ ಕ್ರೋಢೀಕರಣ ಇಲ್ಲಿ ಆಗೋದ್ರಿಂದ ಸಬ್ಕಾಸ್ಟ್ ಫೀಲಿಂಗ್ ಮೀರಿ ಇಲ್ಲಿ ಒಂದು ಕನ್ಸಾಲ್ಟೇಷನ್ ಆಗೋದ್ರಿಂದ ಬಿಜೆಪಿ ಬೆಳಗಾವಿಯೊಂದನ್ನು ಹೊರತುಪಡಿಸಿದ್ರೆ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕ್ಲಿಯರ್ ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇದೆ. ನೋಟಕ್ಕೆ ಕಾಣುತ್ತೆ, ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಮಹಾಭಾರತ 2024 ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.